ಬೆಳಿಗ್ಗೆ ಹೇಳ್ತಿದ್ದಂಗೆ ಎಷ್ಟು ಬೇಜಾರಾಗೋಯ್ತು ಅಂದ್ರೆ ಛೇ ಅಂತ ಅನ್ನಿಸ್ತು. ಅದೇನು ಅಂತ ಹೇಳ್ತೀನಿ, ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಪೂಜೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ದೆ. ಅಷ್ಟರಲ್ಲಿ ಒಂದು ಬಿಲ್ ಮಾಡ್ಬಿಡಮ್ಮ ಅಂದ್ರು. ಮಾಡ್ಬಿಟ್ಟು ತುಂಬಾ ತಲೆ ಕೆಟ್ಟೋಗ್ಬಿಟ್ಟಿತ್ತಲ್ಲ, ಅದಕ್ಕೆ ಮನೆಯವ್ರು ತೋಟದಲ್ಲೇ ಇದ್ರು. ನಾನು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ತೋಟದಿಂದ ಅಲ್ಲಿಂದ ಬಂದೆ. ಅಷ್ಟ್ರಲ್ಲಿ ಮನೆಯವ್ರು ವೆಯ್ಟ್ ಮಾಡ್ತಿದ್ರು. ಸರಿ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಮ್ಮ ತೋಟಕ್ಕೆ, ಫಸ್ಟ್ ತೋಟಕ್ಕೆ ಹೋಗೋಣ, ಆಮೇಲೆ ಹತ್ರದಲ್ಲೇ ಇರೋ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಸೋಣ ಅಂತ ಅಂದ್ಬಿಟ್ಟು ಮೊದ್ಲು ತೋಟಕ್ಕೆ ಬಂದ್ವಿ. ತೋಟದಲ್ಲಿ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಮಾಡ್ಸಿದಾರೆ ಅಂದ್ರೆ, ಮನೆಯವ್ರು ಇದ್ರೆ ಮಾತ್ರ ಸಖತ್ ತೋಟನ ಚೆನ್ನಾಗಿ ಮಾಡ್ತಾರೆ. ಚಿಕ್ಕದ್ರಿಂದ ಮಾಡಿಲ್ಲ ಈ ಕೆಲ್ಸನ, ಆದ್ರೂನು ಕಲ್ತ್ಕೊಂಡು ಮಾಡ್ತಾ ಇರೋದಲ್ವಾ, ಸಖತ್ ನೀಟಾಗಿ ಮಾಡ್ಬಿಟ್ಟಿದ್ದಾರೆ. ಏನಪ್ಪಾ ಬೆಳಿಗ್ಗೆನೆ ಬೇಜಾರಾಯ್ತು ಅಂತಂದ್ರೆ, ಚಂದುದು ಹಾಲ್ ಟಿಕೆಟ್ ನ ಚಿಕ್ಕದಾಗಿ ಮಡ್ಚಿಟ್ಟಿದ್ನಂತೆ, ನಾನ್ ನೋಡಿಲ್ಲ, ಎಲ್ಲ ಒಗ್ದು ತುಂಬಾ ಗಲೀಜಾಗಿತ್ತು ಅಂತ ಬ್ಯಾಗ್ ಎಲ್ಲ ಒಗ್ದಾಕ್ಬಿಟ್ಟಿದೆ. ಹಂಗಾಗಿ ಬೆಳಗ್ಗೆ ಎದ್ದಾಗ ಅಮ್ಮ ಹಾಲ್ ಟಿಕೆಟ್ ಒಂಚೂರು ಇಲ್ಲ, ಏನ್ ಹಿಂಗ್ ಮಾಡಿದ್ಯಾ ಅಂತ ಹೇಳ್ದಾಗ್ಲೇನ ಅಯ್ಯೋ ಈ ತರ ಮಾಡ್ಬಿಟ್ನಾ ಅಂತ ಅನ್ನಿಸಿದ್ದು. ಮುಂಚೆ ಎಲ್ಲ ಪ್ಯಾಡ್ ಗಂಟಿಸ್ಕೊಂಡು ಹೋಗ್ತಿದ್ವಿ, ಇವಾಗ ಪ್ಯಾಡ್ ಯೂಸ್ ಮಾಡಂಗಿಲ್ಲ. ಹಂಗೇನೆ ಬರೀ ಹಾಲ್ ಟಿಕೆಟ್ ನ ಚಿಕ್ಕದಾಗಿ ಮಡ್ಚಿಟ್ಟಿದ್ದಾನೆ. ನನ್ಗೇನ್ ಗೊತ್ತಾಗ್ಬೇಕು, ಒಂದು ತೆಂಗಿನ ಮರನ ಸ್ವಲ್ಪ ಟಚ್ ಆಗಿತ್ತು ಅಂತ ಅನ್ಬಿಟ್ಟು ಬೇರೆ ಕಡೆ ಶಿಫ್ಟ್ ಮಾಡ್ತಾ